ನಮ್ಮ ಜಗತ್ತು ಒಂದು ದೊಡ್ಡ ಸವಾಲನ್ನ ಎದುರಿಸ್ತಿದೆ ಅಲ್ವಾ? ಆದ್ರೆ ಅದರ ಪರಿಹಾರ ನಮ್ಮ ಪ್ರಕೃತಿಯಲ್ಲೇ ಅಡಗಿದೆ ಅಂದ್ರೆ ನಂಬ್ತೀರಾ? ಬನ್ನಿ, ಇವತ್ತು ಗಿಡಗಳ ನಡುವಿನ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡೋಣ. ಇದು ಕೃಷಿಯ ಭವಿಷ್ಯವನ್ನೇ ಬದಲಿಸೋ ತಾಕತ್ತು ಹೊಂದಿದೆ. ದ್ವಿದಳ ಧಾನ್ಯಗಳ ಅಂತರ ಬೆಳೆ ಪದ್ಧತಿಯ ಆಳವಾದ ರಹಸ್ಯಗಳನ್ನ ಒಟ್ಟಿಗೆ ನೋಡೋಣ. ಮೊದಲಿಗೆ ಈ ಸಂಖ್ಯೆ ನೋಡಿ, 70%. ಏನಿದು 70% ಅಂದ್ರೆ? ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ 2050ರ ಹೊತ್ತಿಗೆ ಇಡೀ ಜಗತ್ತಿನ ಜನಸಂಖ್ಯೆಗೆ ಆಹಾರ ಕೊಡಬೇಕಾದ್ರೆ ನಮ್ಮ ಆಹಾರ ಉತ್ಪಾದನೆ ಇಷ್ಟು ಜಾಸ್ತಿ ಆಗ್ಲೇಬೇಕಂತೆ. ಇದು ನಿಜಕ್ಕೂ ಒಂದು ದೊಡ್ಡ ಚಾಲೆಂಜ್. ಆದ್ರೆ ಈ ದೊಡ್ಡ ಗುರಿ ತಲುಪೋಕೆ ನಾವು ಕೊಡ್ತಿರೋ ಬೆಲೆ ಏನು? ಬರೀ ಹೆಚ್ಚು ಆಹಾರ ಬೆಳೆದ್ರೆ ಸಾಕಾ? ಅದನ್ನ ನಾವು ಹೇಗೆ ಬೆಳೆಸ್ತೀವಿ ಅನ್ನೋದು ತುಂಬಾನೇ ಮುಖ್ಯ ಅಲ್ವಾ? ಹಾಗಿದ್ರೆ ಬನ್ನಿ, ಈ ವಿಷಯದ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಈಗಿನ ಮಾಡರ್ನ್ ಅಗ್ರಿಕಲ್ಚರ್ ಅಂದ್ರೆ ಒಂದೇ ತರದ ಬೆಳೆಯನ್ನು ದೊಡ್ಡ ಜಾಗದಲ್ಲಿ ಬೆಳೆಯೋ ಏಕಬೆಳೆ ಪದ್ಧತಿ ಖಂಡಿತವಾಗಿಯೂ ಜಗತ್ತಿಗೆ ಆಹಾರ ಕೊಡೋದ್ರಲ್ಲಿ ಯಶಸ್ವಿಯಾಗಿದೆ. ಆದ್ರೆ ಇದರ ಇನ್ನೊಂದು ಮುಖಾನೂ ಇದೆ. ಅದು ನಮ್ಮ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ನೋಡಿ, ನಾವು ಸಿಕ್ಕಾಪಟ್ಟೆ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನ ಬಳಸೋದ್ರಿಂದ ಏನಾಗ್ತಿದೆ? ನಮ್ಮ ಮಣ್ಣು ತನ್ನ ಶಕ್ತಿಯನ್ನೇ ಕಳ್ಕೊಳ್ತಿದೆ. ಭೂಮಿಯೊಳಗಿನ ನೀರು ಬತ್ತಿ ಹೋಗ್ತಿದೆ. ಅಷ್ಟೇ ಅಲ್ಲ, ಕೃಷಿಯಿಂದಲೇ ವಾತಾವರಣಕ್ಕೆ ಕೆಟ್ಟ ಅನಿಲಗಳು ಸೇರ್ಕೊಳ್ತಿವೆ. ಜೊತೆಗೆ ನಮ್ಗೆ ಸಹಾಯ ಮಾಡೋ ಕೀಟಗಳು, ಪಕ್ಷಿಗಳು ಎಲ್ಲ ಮಾಯವಾಗ್ತಿವೆ. ಇವೆಲ್ಲ ನಾವು ಕೊಡ್ತಿರೋ ಹಿಡನ್ ಕಾಸ್ಟ್ಸ್. ಆದ್ರೆ ಇದಕ್ಕೆಲ್ಲ ಪ್ರಕೃತಿಯಲ್ಲೇ ಒಂದು ಸಿಂಪಲ್ ಪರಿಹಾರ ಇದೆ. ನಮ್ಮ ಇವತ್ತಿನ ಹೀರೋ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ನಮ್ಮ ದ್ವಿದಳ ಧಾನ್ಯಗಳು, ಅಂದ್ರೆ ನಮ್ಮ ಬೇಳೆಕಾಳುಗಳು. ನೋಡಕ್ಕೆ ಸಿಂಪಲ್ ಆದ್ರೂ ಇದ್ರೊಳಗೊಂದು ಸೂಪರ್ ಪವರ್ ಅಡಗಿದೆ. ಹೌದು, ನೀವು ಕೇಳಿದ್ದು ಸರಿನೇ. ಈ ದ್ವಿದಳ ಧಾನ್ಯಗಳಿಗೆ ಒಂದು ಸ್ಪೆಷಲ್ ಪವರ್ ಇದೆ. ಅವು ತಮಗೆ ಬೇಕಾದ ಗೊಬ್ಬರವನ್ನ ಅಂದ್ರೆ ಸಾರಜನಕವನ್ನ ನೇರವಾಗಿ ಗಾಳಿಯಿಂದನೇ ಪಡ್ಕೊಳ್ಳುತ್ತೆ. ಹೇಗ್ ಸಾಧ್ಯ ಅಲ್ವಾ? ಈ ಒಂದು ಮ್ಯಾಜಿಕಲ್ ಪ್ರೋಸೆಸ್ಗೆ ಜೈವಿಕ ಸಾರಜನಕ ಸ್ಥಿರೀಕರಣ ಅಂತ ಕರೀತಾರೆ. ಅಂದ್ರೆ ಈ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ರೈಸೋಬಿಯಂ ಅನ್ನೋ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಗಳಿರ್ತವೆ. ಅವು ಗಾಳಿಲಿರೋ ನೈಟ್ರೋಜನ್ನ ಹಿಡಿದು ಗಿಡಕ್ಕೆ ಬೇಕಾದ ಗೊಬ್ಬರವಾಗಿ ಬದಲಾಯಿಸುತ್ತವೆ. ಇದರಿಂದ ನಾವು ಕೆಮಿಕಲ್ ಗೊಬ್ಬರ ಹಾಕೋದೇ ಕಡಿಮೆ ಆಗುತ್ತೆ. ಸೊ ನಮ್ಮ ಹೀರೋಗೆ ಸೂಪರ್ ಪವರ್ ಇದೆ ಸರಿ, ಆದ್ರೆ ಒಬ್ಬನೇ ಇದ್ರೆ ಆ ಪವರ್ ಪೂರ್ತಿಯಾಗಿ ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಒಂದು ಒಳ್ಳೆ ಟೀಮ್ ಬೇಕು. ಇಲ್ಲೇ ಎಂಟ್ರಿ ಕೊಡೋದು ಅಂತರ ಬೆಳೆ ಅನ್ನೋ ಕಾನ್ಸೆಪ್ಟ್. ಅಂದ್ರೆ ದ್ವಿದಳ ಧಾನ್ಯಗಳ ಜೊತೆಗೆ ಬೇರೆ ಬೆಳೆಗಳನ್ನು ಒಟ್ಟಿಗೆ ಒಂದೇ ಜಾಗದಲ್ಲಿ ಬೆಳೆಯೋದು. ಇದೊಂದು ರೀತಿ ಗಿಡಗಳ ಒಂದು ಕೋಆಪರೇಟಿವ್ ಸೊಸೈಟಿ ಇದ್ದ ಹಾಗೆ ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬೆಳೀತಾರೆ. ಹಾಗಿದ್ರೆ ಈ ಟೀಮ್ ವರ್ಕ್ನಿಂದ ಮಣ್ಣಿನ ಕೆಳಗೆ ಏನೆಲ್ಲ ಮ್ಯಾಜಿಕ್ ನಡೆಯುತ್ತೆ? ಈ ದ್ವಿದಳ ಧಾನ್ಯಗಳು ಬೇರೆ ಗಿಡಗಳಿಗೆ ಹೇಗೆಲ್ಲ ಹೆಲ್ಪ್ ಮಾಡ್ತವೆ ಅಂತ ನೋಡೋಣ ಬನ್ನಿ. ಇದನ್ನ ನೆನ್ಪಿಟ್ಕೊಳ್ಳಕ್ಕೆ ಒಂದು ಈಸಿ ಫಾರ್ಮುಲಾ ಇದೆ, 4B ಫಾರ್ಮುಲಾ. ಮೊದಲನೇ ಬಿ, ಬಯೋಲಿಟರಿಂಗ್. ಅಂದ್ರೆ ದ್ವಿದಳ ಧಾನ್ಯದ ಎಲೆ, ಕಡ್ಡಿ ಎಲ್ಲ ಮಣ್ಣಿಗೆ ಬಿದ್ದು ನ್ಯಾಚುರಲ್ ಗೊಬ್ಬರ ಆಗುತ್ತೆ. ಎರಡನೇ ಬಿ, ಬಯೋಪ್ಲಾವಿಂಗ್. ಅಂದ್ರೆ ಇದರ ಬೇರುಗಳು ಆಳಕ್ಕೆ ಹೋಗಿ ಗಟ್ಟಿಯಾದ ಮಣ್ಣನ್ನ ಟ್ರ್ಯಾಕ್ಟರ್ ಉಳುಮೆ ಮಾಡಿದ ಹಾಗೆ ಲೂಸ್ ಮಾಡುತ್ತೆ. ಮೂರನೇ ಬಿ, ಬಯೋ ಇರಿಗೇಷನ್. ಅಂದ್ರೆ ಮಣ್ಣಲ್ಲಿ ನೀರು ಚೆನ್ನಾಗಿ ಇಂಗೋ ಹಾಗೆ ಮಾಡಿ ತೇವಾಂಶ ಹಿಡಿದಿಡುತ್ತೆ. ಕೊನೆಯ ನಾಲ್ಕನೇ ಬಿ, ಬಯೋ ಪಂಪಿಂಗ್. ಇದು ಮಣ್ಣಿನ ಆಳದಲ್ಲಿರೋ ಪೋಷಕಾಂಶಗಳನ್ನ ಪಂಪ್ ಮಾಡಿ ಮೇಲೆ ತಂದು ಪಕ್ಕದ ಗಿಡಗಳಿಗೂ ಕೊಡುತ್ತೆ. ಸೂಪರ್ ಅಲ್ವಾ? ಅಷ್ಟೇ ಅಲ್ಲ, ಹೀಗೆ ಬೇರೆ ಬೇರೆ ಗಿಡಗಳು ಒಟ್ಟಿಗೆ ಇರೋದ್ರಿಂದ ಕೀಟಗಳಿಗೆ ತಮಗೆ ಬೇಕಾದ ಗಿಡ ಯಾವುದು ಅಂತ ಹುಡುಕೋದು ಕಷ್ಟ ಆಗತ್ತೆ. ಇದೊಂದು ರೀತಿ ನ್ಯಾಚುರಲ್ ಪೆಸ್ಟ್ ಕಂಟ್ರೋಲ್. ಇದರಿಂದ ಕೀಟ ರೋಗಗಳ ಹಾವಳಿ 40-55% ಕಡಿಮೆ ಆಗತ್ತೆ. ಸರಿ, ಈ ಪದ್ಧತಿ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತು. ಆದ್ರೆ ರಿಸಲ್ಟ್ಸ್ ಏನು? ಬನ್ನಿ, ನಂಬರ್ಗಳೇ ಇದರ ಪ್ರಭಾವ ಎಷ್ಟಿದೆ ಅಂತ ನೋಡೋಣ. ಅಂತರ ಬೆಳೆ ಪದ್ಧತಿಯಿಂದ ಒಂದೇ ಬೆಳೆ ಬೆಳೆಯೋದಕ್ಕಿಂತ ಒಟ್ಟಾರೆ ಇಳುವರಿ ಸರಾಸರಿ 30-35% ಜಾಸ್ತಿಯಾಗುತ್ತೆ. ಅಂದ್ರೆ ಅದೇ ಜಾಗದಲ್ಲಿ ಹೆಚ್ಚು ಆಹಾರ. ಇವತ್ತಿನ ಕಾಲದಲ್ಲಿ ನೀರು ಎಷ್ಟು ಮುಖ್ಯ ಅಂತ ನಮ್ಗೆಲ್ಲ ಗೊತ್ತು. ಈ ಪದ್ಧತಿಯಿಂದ ನೀರಿನ ಬಳಕೆ 20-25% ಹೆಚ್ಚು ಎಫಿಷಿಯೆಂಟ್ ಆಗುತ್ತೆ. ಅಂದ್ರೆ ಕಡಿಮೆ ನೀರಲ್ಲಿ ಹೆಚ್ಚು ಇಳುವರಿ. ಹಾಗೇನೆ ಮಣ್ಣಲ್ಲಿರೋ ಪೋಷಕಾಂಶಗಳನ್ನ ಗಿಡಗಳು ವೇಸ್ಟ್ ಮಾಡಲ್ಲ. ಅವುಗಳನ್ನ ಬಳಸ್ಕೊಳ್ಳೋ ಎಫಿಷಿಯನ್ಸಿ ಕೂಡ 25-30% ಜಾಸ್ತಿ ಆಗುತ್ತೆ. ಅಂದ್ರೆ ಗೊಬ್ಬರದ ಪೋಲು ಕಡಿಮೆ ಆಗುತ್ತೆ. ಹಾಗಿದ್ರೆ ಈ ಪದ್ಧತಿ ನಿಜವಾಗ್ಲೂ ಬೆಸ್ಟ್ ಅಂತ ಸೈಂಟಿಫಿಕ್ ಆಗಿ ಹೆಂಗ್ ಹೇಳೋದು? ಅದಕ್ಕೆ ಒಂದು ಅಳತೆ ಇದೆ. ಅದನ್ನ ಭೂ ಸಮಾನತಾ ಅನುಪಾತ
ಅಥವಾ ಎಲ್ಇಆರ್ ಅಂತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಎಲ್ಇಆರ್ ವ್ಯಾಲ್ಯೂ 1ಕ್ಕಿಂತ ಜಾಸ್ತಿ ಬಂದ್ರೆ ಒಟ್ಟಿಗೆ ಬೆಳೆಯೋದು ಹೆಚ್ಚು ಲಾಭ ಅಂತ ಅರ್ಥ. ಇದು ಬರೀ ಥಿಯರಿ ಅಲ್ಲ, ಪ್ರಪಂಚದಾದ್ಯಂತ ಪ್ರೂವ್ ಆಗಿದೆ. ಚೀನಾದಲ್ಲಿ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಒಟ್ಟಿಗೆ ಬೆಳೆದಾಗ ಎಲ್ಇಆರ್ 1.33 ಇದೆ, ಅಂದ್ರೆ 33% ಹೆಚ್ಚು ಪ್ರೊಡಕ್ಷನ್. ಇಥಿಯೋಪಿಯಾದಲ್ಲಿ ಕೂಡ ಎಲ್ಇಆರ್ 1.17ವರೆಗೆ ಸಿಕ್ಕಿದೆ, ಅಂದ್ರೆ ಅಲ್ಲಿನ ರೈತರು ತಮ್ಮ ಜಮೀನಿಂದ 17ರಿಂದ 33% ಹೆಚ್ಚು ಲಾಭ ಪಡಿತಿದ್ದಾರೆ. ಇಷ್ಟೆಲ್ಲ ಒಳ್ಳೆ ರಿಸಲ್ಟ್ಸ್ ಇದ್ರೆ ಯಾಕೆ ಈ ಪದ್ಧತಿ ಎಲ್ಲಾ ಕಡೆ ಅಷ್ಟು ಪಾಪ್ಯುಲರ್ ಆಗಿಲ್ಲ? ಇದು ಸಹಜವಾದ ಪ್ರಶ್ನೆ. ಇದರ ಹಿಂದಿನ ಚಾಲೆಂಜಸ್ ಏನು? ಒಳ್ಳೇದು ಕೆಟ್ಟದೋ ಎರಡೂನು ನೋಡೋಣ. ಒಳ್ಳೇದೇನಂದ್ರೆ ಕ್ಲೈಮೇಟ್ ಚೇಂಜ್ಗೆ ತಡ್ಕೊಳ್ಳೋ ಶಕ್ತಿ ಜಾಸ್ತಿ, ಮಣ್ಣಿನ ಆರೋಗ್ಯ ಚೆನ್ನಾಗಿರತ್ತೆ, ಕೆಮಿಕಲ್ಸ್ಗೆ ಮಾಡೋ ಖರ್ಚು ಕಡಿಮೆ. ಆದ್ರೆ ಒಂದೇ ಸಲ ಹಲವು ಬೆಳೆಗಳನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ದೊಡ್ಡ ದೊಡ್ಡ ಮಿಷಿನ್ಗಳನ್ನ ಬಳಸೋಕಾಗಲ್ಲ, ಮತ್ತೆ ಕೆಲ್ಸಕ್ಕೆ ಹೆಚ್ಚು ಜನ ಬೇಕಾಗಬಹುದು. ಆದರೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರಗಳೂ ಇವೆ. ಒಂದೇ ಸಲ ಹಲವು ತರಹದ ಬೀಜ ಬಿತ್ತೋ ಹೊಸ ಮಷೀನ್ಗಳನ್ನ ಕಂಡುಹಿಡಿಯಬಹುದು. ಸರ್ಕಾರ ಕಾರ್ಬನ್ ಕ್ರೆಡಿಟ್ಸ್ ತರ ಪ್ರೋತ್ಸಾಹ ಕೊಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪದ್ಧತಿಯಲ್ಲಿ ಯಶಸ್ಸು ಕಂಡ ರೈತರೇ ಬೇರೆಯವರಿಗೆ ಗೈಡ್ ಮಾಡಬಹುದು. ಈ ಒಂದು ಮಾತು ಇದರ ಇಡೀ ಫಿಲಾಸಫಿಯನ್ನ ಚೆನ್ನಾಗಿ ಹೇಳುತ್ತೆ. ಅಂತರಬೆಳೆ ಅನ್ನೋದು ಬರೀ ಒಂದು ಟೆಕ್ನಿಕ್ ಅಲ್ಲ, ಇದು ಪ್ರಕೃತಿಯ ಜೊತೆ ಸೇರಿ ನಮ್ಮ ಜ್ಞಾನವನ್ನ ಬಳಸಿ ಒಂದು ಸುಸ್ಥಿರ ವ್ಯವಸಾಯ ಮಾಡೋ ವಿಧಾನ. ಸೊ ಕೊನೆಯದಾಗಿ ನಾವು ತಿಳ್ಕೋಬೇಕಾಗಿದ್ದೇನಪ್ಪಾ ಅಂದ್ರೆ ಈ ದ್ವಿದಳ ಧಾನ್ಯಗಳ ಅಂತರಬೆಳೆ ಅನ್ನೋದು ಬರೀ ಒಂದು ಕೃಷಿ ಪದ್ಧತಿಯಲ್ಲ. ಇದು ನಮ್ಮ ಆಹಾರದ ಭದ್ರತೆಗೆ, ನಮ್ಮ ಪರಿಸರವನ್ನ ಕಾಪಾಡೋಕೆ, ಹಾಗೆ ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡೋಕೆ ನಮ್ಮ ಕೈಯಲ್ಲಿರೋ ಒಂದು ಪವರ್ಫುಲ್ ನ್ಯಾಚುರಲ್ ಟೂಲ್. ಕೊನೆಗೆ ಒಂದು ಪ್ರಶ್ನೆ: ಕೃಷಿಯ ಮುಂದಿನ ದೊಡ್ಡ ಬದಲಾವಣೆ ದೊಡ್ಡ ದೊಡ್ಡ ಲ್ಯಾಬ್ಗಳಿಂದ ಅಥವಾ ಮಷೀನ್ಗಳಿಂದ ಬರೋದಿಲ್ವೇನೋ? ಬದಲಿಗೆ ಗಿಡಗಳು ಸಾವಿರಾರು ವರ್ಷಗಳಿಂದ ಮಾಡ್ತಿರೋ ಈ ಸಿಂಪಲ್ ಪಾರ್ಟ್ನರ್ಶಿಪ್ನಲ್ಲೇ ನಮ್ಮ ಭವಿಷ್ಯ ಅಡಗಿದೆಯಾ? ಯೋಚಿಸ್ಬೇಕಾದ ವಿಷಯ ಅಲ್ವಾ?